ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಹಾಗೂ ಈ ಒಂದು ಮಸೀದಿಯ ಅಧ್ಯಕ್ಷರು ಹಾಗೂ ತೀರ್ಥಹಳ್ಳಿ ತಾಲೂಕಿನ ಇನ್ಸ್ಪೆಕ್ಟರ್ ಹಾಗೂ ಇನ್ನಿತರ ಗುರುಗಳಾಗಿರ್ತಕ್ಕಂಥವರು ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರು ಹಾಗೂ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಸಮಾಜಮುಖಿಯಾಗಿರ್ತಕ್ಕಂಥ ಧರ್ಮ ಜಾತಿ ಮತ ಭೇದವಿಲ್ಲದೆ ಈ ಒಂದು ಸಮುದಾಯ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನ ತಿಳಿಸ್ತೇನೆ. ಇನ್ನೊಂದು ವಿಚಾರ, ಈ ಒಂದು ಸಭೆಯಲ್ಲಿ ನನಗೆ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಹೆಮ್ಮೆಯ ವಿಷಯವನ್ನು ಕೂಡ ಆಗ್ತಕ್ಕಂಥದ್ದು ಕೂಡ. ಏಕೆಂದರೆ ಈ ಒಂದು ವಾರ್ಷಿಕ ಕಾರ್ಯಕ್ರಮದ ಜೊತೆಗೆ ವಿದ್ಯಾರ್ಥಿಯ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕೂಡ. ಯಾಕೆಂದ್ರೆ ಇದು ನಾನು ಮೊದಲಿಗೆ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇರ್ತಕ್ಕಂಥದ್ದು, ಎಲ್ಲೂ ಕೂಡ ನಾನು ಮಾತಾಡಿಲ್ಲ. ಏಕೆಂದ್ರೆ ನಾನು 2 ವರ್ಷ ಆಯ್ತು ಇಲ್ಲಿಗೆ ಬಂದು ಕೋಣಂದೂರಿಗೆ. ಹಾಗಾಗಿ ಇಲ್ಲಿ ವೇದಿಕೆಗಳು ನನಗೆ ಸಿಗ್ತಾ ಇದ್ದಾವೆ. ಎಲ್ಲಾ ಸಂಘಟಕರು ನನ್ನನ್ನ ಕರೀತಾ ಇದ್ದಾರೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೂಡ ಈ ಪ್ರತಿಭಾ ಪುರಸ್ಕಾರವನ್ನ ಪಡಿತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಏಕೆಂದ್ರೆ ಶಿಕ್ಷಣ ಮತ್ತು ಮುಸ್ಲಿಂ ಸಮುದಾಯ ಬಹಳ ಒಂದು ಜ್ಞಾನಾರ್ಜನೆಯನ್ನ ಕೊಡ್ತಕ್ಕಂಥ ಒಂದು ವಿಶೇಷತೆಯನ್ನ ಹೊಂದಿರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಒಂದು ಸಂದೇಶವನ್ನ ಏನ್ ಸಾರುತ್ತೆ ಈ ಇಸ್ಲಾಂ ಧರ್ಮ ಅಂತಕ್ಕಂಥದ್ದಂದ್ರೆ, ಇಸ್ಲಾಂ ಧರ್ಮದಲ್ಲಿ ಇಕ್ರಾ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾ ಹೋಗುತ್ತೆ. ಇಕ್ರಾ ಅಂದ್ರೆ ಓದುವುದನ್ನ ನಾವು ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ಳೋದು, ಎಲ್ಲರಲ್ಲೂ ಕೂಡ ಜ್ಞಾನಾರ್ಜನೆಯನ್ನ ತುಂಬುವಂತಹ ಕೆಲಸ ಇವತ್ತು ಸಮಾಜದಲ್ಲಿ ಆಗ್ತಾ ಇದೆ. ಎಲ್ಲಾ ಸಂಘಟನೆಗಳು, ಈ 2-3 ಸಂಘಟನೆ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಎಲ್ಲರಲ್ಲೂ ಕೂಡ ಒಂದು ಜಾಗೃತಿಯನ್ನ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದು ಹೀಗೆ ಸುಗಮವಾಗಿ ಸಾಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಮತ್ತು ತಮ್ಮೆಲ್ಲರ ಇಚ್ಛೆಯೂ ಕೂಡ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಮತ್ತು ಪ್ರತಿಭೆಯನ್ನ ಪಡ್ಕೊಂಡಿರ್ತಕ್ಕಂಥ ಇಲ್ಲಿಗೆ ನಿಲ್ಲುವ ಹಾಗಿಲ್ಲ. ಈ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನಾಗಿರ್ತಕ್ಕಂಥವ್ರು ಇನ್ನೂ ಒಂದು ಜವಾಬ್ದಾರಿ ನಿಮ್ಮ ಮೇಲಿರ್ತಕ್ಕಂಥದ್ದು. ಇಲ್ಲಿಗೆ ನಿಲ್ಲುವಾಗ ನಿಲ್ಲಬಾರದು. ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಸಾಗಬೇಕು ಅಂತಕ್ಕಂಥದ್ದು ಕೂಡ ನನ್ನ ಇಚ್ಛೆ ಮತ್ತು ಈ ಸಮಾಜದ ಇಚ್ಛೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು. ಮತ್ತೆ ವಿಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಕಲಾ ವಿಭಾಗ, ಕಾಮರ್ಸ್ ವಿಭಾಗದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿಗೆ ನಿಲ್ಲಬಾರದು. ಮುಂದಕ್ಕೆ ಈ ಒಂದು ಜವಾಬ್ದಾರಿ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಏನು ಇಲ್ಲಿ ಕಲ್ತ್ಕೊಂಡಿದ್ದೀರೋ ಮುಂದಿನ ದಿನಗಳಲ್ಲೂ ಕೂಡ ಅವನ್ನೆಲ್ಲವನ್ನೂ ಕೂಡ ನೀವು ಅರ್ಥೈಸಿಕೊಂಡು ಒಳ್ಳೆಯ ಸಮಾಜದ ಪ್ರಜೆಯಾಗಿ ಸಮಾಜವನ್ನ ನಿರ್ಮಾಣವನ್ನು ಮಾಡುವಂತಹ ಒಂದು ವ್ಯಕ್ತಿಗಳಾಗಿ ಬೆಳೆಯಲಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಹಾಗೆ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥ ಅಭ್ಯರ್ಥಿಗಳ ಪೋಷಕರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಆ ಶ್ರಮ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಶ್ರಮವನ್ನು ವಹಿಸಿರ್ತಕ್ಕಂಥವರು ಪೋಷಕರು. ಆ ಪೋಷಕರ ಒಂದು ಶ್ರಮಕ್ಕೆ ಒಂದು ಸಾರ್ಥಕತೆಯ ಒಂದು ಬದುಕನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಏಕೆಂದ್ರೆ ಇಲ್ಲಿ ತಂದೆ ತಾಯಿಗಳನ್ನ ಮುಂದಿನ ಜೀವನದ ಇಲ್ಲಿವರೆಗೂ ತಂದೆ ತಾಯಿಗಳು ನಮ್ಮನ್ಗೆ ಬಿಟ್ರು.
ಇಲ್ಲಿವರೆಗೂ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಚೆನ್ನಾಗಿ ಓದಿ ಆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂತಹ ಒಂದು ಆಶಾಭಾವನೆಯನ್ನ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಮತ್ತು ಈ ಯುವ ಪ್ರಜೆಗಳು ಇದಾರಲ್ಲ ಅವರೆಲ್ಲರೂ ಕೂಡ ಅದನ್ನ ನೆರವೇರಿಸಬೇಕು ಅಂತಕ್ಕಂಥದ್ದು ಕೂಡ ಒಂದು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಯಾಕೆ ಎಲ್ಲರನ್ನೂ ಗೌರವಿಸಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿದಾಗ ನಾವು ಕೆಲವೊಂದು ಮಾತುಗಳು ಇಲ್ಲಿ ನನಗೆ ನೆನಪು ಬರ್ತವೆ. ವಚನಕ್ಕೆ ಶೃಂಗಾರ, ಇಲ್ಲಿ ಮಾತನ್ನ ಯಾವ ರೀತಿಯಾಗಿ ನಾವು ಮಾತಾಡಬೇಕು, ಯಾವ ರೀತಿಯಾಗಿ ಮಾತಾಡಬಾರದು, ಸಮಾಜದಲ್ಲಿ ಯಾವ ರೀತಿಯಾಗಿ ಬೆರೆಯಬೇಕು ಅನ್ನುವಂತ ವಿಚಾರಧಾರೆಗಳು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಕಿವಿಗೆ ಶೃಂಗಾರ, ಪುರಾತನರ ಸಂಗೀತಗಳನ್ನ ಕೇಳ್ತಕ್ಕಂಥದ್ದು, ಅಂದ್ರೆ ಅವುಗಳನ್ನ ಕೇಳಿ ಆನಂದಿಸ್ತಕ್ಕಂಥದ್ದು. ಕಣ್ಣಿಗೆ ಶೃಂಗಾರ, ಗುರು ಹಿರಿಯರನ್ನ ನೋಡ್ತಕ್ಕಂಥದ್ದು ಕೂಡ ನಮ್ಮ ಒಂದು ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಇವೆಲ್ಲ ಆಶಯಗಳನ್ನ ಇವೆಲ್ಲವನ್ನು ಮಾಡಬೇಕಾದ್ರೆ ಒಂದು ಶ್ರಮ, ಶ್ರದ್ಧೆ ಮತ್ತೆ ಒಂದು ತಾಳ್ಮೆಯ ಮನೋಭಾವ ಇವೆಲ್ಲವೂ ಕೂಡ ನಮ್ಮಲ್ಲಿದ್ದಾಗ ಅವುಗಳನ್ನ ನಾವು ನೆರವೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಶ್ರಮಗಳು ಕೂಡ ನಮ್ಮಲ್ಲಿ ಬಂದಾಗ ಉತ್ತಮವಾಗಿರ್ತಕ್ಕಂಥ ಒಂದು ಸಮಾಜವನ್ನ ನಿರ್ಮಾಣ ಮಾಡಬಹುದು ಅನ್ನುವಂತಹ ಒಂದು ಮಾತುಗಳನ್ನು ಹೇಳುತ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಒಂದೆರಡುಗಳನ್ನು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಮುಸ್ಲಿಂ ಸಮುದಾಯದ ಪ್ರಮುಖರು ಎಲ್ಲರಿಗೂ ಕೂಡ ಮತ್ತೊಂದು ಸಾರಿ ನಾನು ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ.